ಮಟ್ಕಾ ಅಡ್ಡೆ ಮೇಲೆ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ದಾಳಿ ಹಿನ್ನೆಲೆ ಗುತ್ತಲ್ ಪಿಎಸ್ಐ ಬಸನಗೌಡ ಬಿರಾದರ್ ಅಮಾನತುಗೊಂಡಿದ್ದಾರೆ. ಕರ್ತವ್ಯ ಲೋಪ ಆರೋಪದಡಿ ಠಾಣೆಯ ಪಿಎಸ್ಐ ಸಸ್ಪೆಂಡ್ ಆಗಿದ್ದಾರೆ. ಈಗ ಮಟ್ಕಾ ಅಡ್ಡೆ ಮೇಲೆ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ದಾಳಿ ಹಿನ್ನೆಲೆ ಗುತ್ತಲ್ದ ಪಿಎಸ್ಐ ಬಸನಗೌಡ ಬಿರಾದರ್ ಅಮಾನತು ಹೊಂದಿದ್ದಾರೆ. ಕರ್ತವ್ಯ ಲೋಪ ಆರೋಪದಡಿ ಠಾಣೆಯ ಪಿಎಸ್ಐ ಸಸ್ಪೆಂಡ್ ಹೊಂದಿದ್ದು, ದಾವಣಗೆರೆ ಪೂರ್ವ ವಲಯದ ಐಜಿಪಿ ರವಿಕಾಂತೇಗೌಡ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ನಾಡ ಕಚೇರಿ ಉದ್ಘಾಟನೆಗೆ ತೆರಳಿದ್ದಂಥ ಸಂದರ್ಭದಲ್ಲಿ ಶಾಸಕ ರುದ್ರಪ್ಪ ಲಮಾಣಿ ಮಟ್ಕಾ ಅಡ್ಡೆಯ ಮೇಲೆ ದಾಳಿ ಮಾಡಿಸಿದ್ರು. ಈ ವೇಳೆ ಮಟ್ಕಾ ದಂಧೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು ಸ್ಥಳೀಯರು. ನಮ್ಮೂರಲ್ಲಿ ಎಡಬಿಡದೆ ಸಾಕ್ತಾ ಇದೆ ಮಟ್ಕಾ ದಂಧೆ ಅಂತ ಸ್ಥಳೀಯರು ಮಾಹಿತಿ ನೀಡಿದ್ರು. ಕೂಡಲೇ ಮಟ್ಕಾ ಬರೆಯುತ್ತಿದ್ದಂಥ ಅಡ್ಡೆ ಮೇಲೆ ಶಾಸಕರು ದಾಳಿ ನಡೆಸಿದ್ರು. ಈ ಹಿನ್ನೆಲೆಯಲ್ಲಿ ಕರ್ತವ್ಯ ಲೋಪದಡಿ ಈಗ ಗುತ್ತಲ್ ಪಿಎಸ್ಐ ಸಸ್ಪೆಂಡ್. ಕಣ್ಣು ಮುಚ್ಚಿ ಕೂತಿದ್ದೀರಾ ಅಂತ ಅವರಿಗೆ ಬೈದು ಈಗ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ರವಿಕಾಂತೇಗೌಡ ಅವರು. ನಿನ್ನೆ ಫಂಕ್ಷನ್ ಒಂದರ ನಿಮಿತ್ತ ಶಾಸಕರು ಈ ಒಂದು ಊರಿಗೆ ತೆರಳಿದಂಥ ಸಂದರ್ಭದಲ್ಲಿ ಮಟ್ಕಾ ಅಡ್ಡೆ ಬಗ್ಗೆ ಸ್ಥಳೀಯರು ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಕೂಡಲೇ ಶಾಸಕ ರುದ್ರಪ್ಪ ಲಮಾಣಿಯವರು ಆ ಒಂದು ಮಟ್ಕಾ ದಂಧೆಯ ಅಡ್ಡೆ ಮೇಲೆ ದಾಳಿ ನಡೆಸಿದರು. ಈ ವೇಳೆ ಎಲ್ಲ ವಿಚಾರವನ್ನು ತಿಳಿದುಕೊಂಡು ಪೊಲೀಸರಿಗೆ ದೂರು ನೀಡಿದ್ದಾರೆ. ಐಜಿಪಿ ರವಿಕಾಂತೇಗೌಡ ಅವರಿಗೆ ದೂರು ನೀಡಿದ್ದಾರೆ. ಆಗ ಕರ್ತವ್ಯ ಲೋಪದಡಿ ಈಗ ಮಟ್ಕಾ ಬರೆಯುತ್ತಿದ್ದಂಥ ಅಡ್ಡೆ ಮೇಲೆ ಶಾಸಕರು ದಾಳಿ ಮಾಡಿದ್ದಲ್ಲದೆ ಕರ್ತವ್ಯ ಲೋಪದ ಹಿನ್ನೆಲೆ ಈಗ ಪೊಲೀಸ್ ಅಧಿಕಾರಿಯೊಬ್ಬರನ್ನು ಸಸ್ಪೆಂಡ್ ಮಾಡಿದ್ದಾರೆ ಪಿಎಸ್ಐ ಅವರನ್ನು.